ವೆಲ್ಕಮ್ ಟು ಆಶೀಸ್ ಕ್ರಿಯೇಟಿವ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಕೂಡ ಚೆನ್ನಾಗಿದ್ದೀವಿ. ಇದು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಪಾರ್ಕ್ ಸ್ಕ್ವೇರ್ ಮಾಲಿಗೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ನಾವು ಹೋಗ್ತಿರೋದು ಪಾರ್ಕ್ ಸ್ಕ್ವೇರ್ ಮಾಲಿಗೆ. ನಾನು ವಿಸಿಟೇ ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಜೂಡಿಯೋ ಎಲ್ಲ ಇದೆ. ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಬೋದು ಅಂದ್ಕೊಂಡು, ಆದರೆ 9:30 ಬೇಗ ಕ್ಲೋಸ್ ಆಗುತ್ತೆ ಅನಿಸುತ್ತೆ. ಇಲ್ಲಿ ಜೂಡಿಯೋ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನಾನು ಸ್ವಲ್ಪ ಬರ್ತೀನಿ ತಗೊಳ್ಳೋಣ ಅಂತ ನೋಡಿದೆ, ಆದರೆ ಬೇಗ ಕ್ಲೋಸ್ ಆಗಿಬಿಟ್ಟಿದ್ದಿಂದ ಏನು ಮಾಡ್ಲಿಕ್ಕಾಗಿಲ್ಲ. ಹೊರಗಡೆಯಿಂದನೇ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ. ಹಾಗೆಯೇ ನಾವಿಲ್ಲಿ ಹಾರ್ಡ್ ರಾಕ್ ಅನ್ನೋ ಕೆಫೆಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಕೆಫೆ ಆಂಬಿಯನ್ಸ್ ಕೂಡ ನೋಡಿರ್ಬೋದು ನೀವು. ಮಾಲ್ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಯಾಕೆ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಇದೆ. ನಾವೀಗ ಹಾರ್ಡ್ ರಾಕ್ ಕೆಫೆಗೆ ಹೋಗ್ತಾ ಇದ್ದೀವಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಂತ. ಹಾಗೆ ನಾನು ಮನೆಯಿಂದನೇ ಕೇಕ್ ಕೂಡ ಮಾಡ್ಕೊಬಂದಿದ್ದೆ. ನನಗೆ ಗೊತ್ತಿದ್ದಿಲ್ಲ ಇಲ್ಲಿ ಒಳಗಡೆ ಬಿಡ್ತಾರೆ ಕೇಕ್ ಅಂತ. ಹಸ್ಬೆಂಡ್ ಹಿಡಿದ್ರು ಇಲ್ಲಿ ಕೆಫೆಲೆಲ್ಲ ಒಳಗಡೆ ಬಿಡಲ್ಲ ಅಂತ ಅಂದರು. ಹಾಗಾಗಿ ನಾವು ಲಾಸ್ಟಾಗಲಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಕಾರಲ್ಲೇ ಕೇಕ್ನ ಇಟ್ಬಿಟ್ಟು ಬಂದು, ಮಕ್ಕಳು ನೋಡ್ಬೋದು ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಫಾದರ್ಸ್ ಡೇ ಆದರೆ ಮಕ್ಕಳಿಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಹಾಗೆ ಇಲ್ಲಿ ಒಳಗಡೆ ಬಂದು ನೋಡ್ಬೋದು ನೀವು ಹಾರ್ಡ್ ರಾಕ್ ಕೆಫೆ ಒಳಗೆ ಟೀ ಶರ್ಟ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಕೀ ಬಂಚಸ್ ಅವ್ರದ್ದೇ ಇದು ಪ್ರಾಡಕ್ಟ್ಗಳನ್ನೆಲ್ಲ ಸೇಲ್ ಮಾಡ್ತಾರೆ. ಹಾರ್ಡ್ ರಾಕ್ ಕೆಫೆಯಲ್ಲಿ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ನೋಡ್ಬೋದು ನಿಮಗೆ ಇಲ್ಲಿ ಲೈವ್ ಬ್ಯಾಂಡ್ ಕೂಡ ಇದೆ, ಹಾಗೆ DJ ಕೂಡ ಇತ್ತು. ಹಾಗೆ ಮ್ಯೂಸಿಯಂ ಥರ ಮಾಡಿದ್ದಾರೆ. ಇಲ್ಲಿ ಮ್ಯೂಸಿಯಂ ಏನಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಇದು ವರ್ಲ್ಡ್ ಫೇಮಸ್ ಮೆಮೊರೇಬಿಲಿಯಾ ಫ್ರಮ್ ದ ಗ್ರೇಟೆಸ್ಟ್ ಮ್ಯೂಸಿಕಲ್ ಲೆಜೆಂಡ್ ಅರೌಂಡ್ ದ ವರ್ಲ್ಡ್ ಅಂತ ನೋಡ್ಬೋದು ನೀವು. ಮ್ಯೂಸಿಕಲ್ ಎಲ್ಲ ತಂದು ಶೋ ಮಾಡಿದ್ದಾರೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನ, ಗಿಟಾರ್ಗಳನ್ನ ಬೇರೆ ಬೇರೆ ಯೂಸ್ ಮಾಡಿರೋರು, ತುಂಬ ಫೇಮಸ್ ವ್ಯಕ್ತಿಗಳು ಯೂಸ್ ಮಾಡಿರೋ ಗಿಟಾರ್ನೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಹಾಗೆ ಮಕ್ಕಳಿಗೆ ಒಂದು ಡ್ರಾಯಿಂಗ್ ಕೂಡ ಕೊಟ್ಟರು. ಅವ್ರಿಗೂ ಕೂಡ ಟೈಮ್ ಪಾಸ್ ಆಯಿತು, ಕಲರಿಂಗ್ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ. ಫ್ಯಾಮಿಲಿ ಫ್ರೆಂಡ್ ಜೊತೆ ಬಂದು ಎಂಜಾಯ್ ಮಾಡಲಿಕ್ಕೆ ಚೆನ್ನಾಗಿದೆ. ನಾನು ಚೆನ್ನಾಗಿದ್ದರೆ ಮಾತ್ರನೇ ಸಜೆಸ್ಟ್ ಮಾಡೋದು. ಇದೆಲ್ಲ ನಮಗೆಲ್ಲ ಯಾವುದೇ ಪ್ರಮೋಷನ್ ಅಲ್ಲ. ನಾವು ಸ್ವಂತವಾಗಿ ಹೋಗಿ ನಮಗೆ ಖುಷಿ ಆದರೆ ಮನಸ್ಸಿಗೆ ಮಾತ್ರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೋಡ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ, ಲೈವ್ DJ ಇದೆ. ಹಾಗೆ ನಾವು ಕೂಡ ಫುಡ್ಡು ನನಗೆ ಮಾಮೂಲಿ ಎಲ್ಲೋದ್ರೂ ಫಸ್ಟ್ ನಾನು ತೊಗೊಳ್ಳೋದು ಕ್ರೀಮ್ ಚೀಸ್ ಪಾಸ್ತಾ. ಹಾಗೆ ಇಲ್ಲಿ ಕ್ರೀಮ್ ಚೀಸ್ ಪಾಸ್ತಾ ಆರ್ಡ್ರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಹಾಗೆ ಪ್ಲ್ಯಾಟರ್ ಕೂಡ ಆರ್ಡ್ರ್ ಮಾಡಿದ್ದು, ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಬರ್ಗರು, ಇದು ಫೇಮಸ್ ಬರ್ಗರ್ ಇಲ್ಲಿದು, ಅದು ಕೂಡ ಆರ್ಡ್ರ್ ಮಾಡಿ ಎಂಜಾಯ್ ಮಾಡಿದ್ದು. ಮಕ್ಕಳು ಅಪ್ಪನ ಜೊತೆ ಕೂತ್ಕೊಂಡು ಫೋಟೋ ವೀಡಿಯೋಸ್ನ ತೊಗೋತಾ ಇದ್ದಾರೆ. ಫಾದರ್ಸ್ ಡೇ ಸ್ಪೆಷಲು ತುಂಬ ಚೆನ್ನಾಗಾಯಿತು. ಹಾಗೆ ಒಂದು ಬಿಯರ್ ಕೂಡ ತೊಗೊಂಡು ಎಂಜಾಯ್ ಮಾಡಿದ್ದು. ಫಾದರ್ಸ್ ಡೇ ಸೆಲೆಬ್ರೇಷನ್ನ ಈ ರೀತಿಯಲ್ಲಿ ನಾವು ಕೂಡ ಸೆಲೆಬ್ರೇಟ್ ಮಾಡ್ಬೋದು. ನೋಡ್ಬೋದು ಪ್ಲ್ಯಾಟರಲ್ಲಿ ಈ ಥರ ವೆರೈಟಿ ಬರುತ್ತೆ ನಿಮಗೆ. ತುಂಬ ಟೇಸ್ಟಿಯಾಗಿತ್ತು. ಪ್ಲ್ಯಾಟರ್ ತುಂಬ ಚೆನ್ನಾಗಿತ್ತು. ಹಾಗೆ ಕ್ರೀಮ್ ಚೀಸ್ ಪಾಸ್ತಾ ಅಂತೂ ಅಲ್ಟಿಮೇಟ್, ನನಗೆ ನನ್ನ ಫೇವ್ರೆಟ್ ಅನ್ಬೋದು, ಅಷ್ಟು ತುಂಬ ಚೆನ್ನಾಗಿತ್ತು. ಹಾಗೆಯೇ ನೀವು ಯಾರು ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಕೆಫೆ ಬಗ್ಗೆ ಹಾರ್ಡ್ ರಾಕ್ ಕೆಫೆ ಸೂಪರ್ ಆಗಿದೆ, ಎಂಜಾಯ್ ಮಾಡಿ. ಹಾಗೆಯೇ ನಾವು ಒಂದು ರೌಂಡ್ ಎಲ್ಲನೂ ಸುತ್ತಾಡ್ಕೊಂಡು ಬಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಇಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಇದರಲ್ಲಿ ಈಗ ನಾವು ಕೆಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಫಾದರ್ಸ್ ಡೇ. ಸೇ ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ ಮುನ್ನ. ಹ್ಯಾಪಿ ಫಾದರ್ಸ್ ಡೇ ಡಾಡಾ. ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.